ಇವತ್ತು ಅಪರೂಪಕ್ಕೆ ಒಂದು ಜಂಕ್ ಫುಡ್ ಮಾಡೋಣ ಅಂತ ಇಲ್ಲಿ ಮಿಕ್ಸಿಗೆ ಒಂದು 2 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆನಿಯನ್ ಪೌಡರು, 1 ಸ್ಪೂನು ಗಾರ್ಲಿಕ್ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು, ಮತ್ತು ಆಮ್ಚೂರ್ ಮಸಾಲ ಅಂತ ಬರುತ್ತಲ್ಲ, ಒಣ ಮಾವಿನಕಾಯಿ ಪುಡಿ, ಅದು ಒಂದು ಅರ್ಧದಿಂದ 3/4 ಸ್ಪೂನು, ಆರಿಗ್ಯಾನೋ ಹಾಕೋತಾ ಇದ್ದೀನಿ 1 ಸ್ಪೂನು, 1 ಸ್ಪೂನ್ ಉಪ್ಪು, ಮತ್ತೊಂದು ಅರ್ಧ 3/4 ಸ್ಪೂನ್ ಸಕ್ಕರೆ. ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಇದೇ ನಮ್ಮ ಪೆರಿ ಪೆರಿ ಮಸಾಲ ಪೌಡ್ರು. ಇಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, ಅದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ವಿನೆಗರ್ ಹಾಕ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ ಪೆರಿ ಪೆರಿ ಮಸಾಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಟ್ಬಿಡೋಣ. ಇವಾಗ ಇಲ್ಲೊಂದು ಬೌಲಿಗೆ ಮೈದಾ ತೊಗೊಂಡಿದ್ದೀನಿ, ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ ಪೀಸಸ್ನ ಈ ಮೈದಾದಲ್ಲಿ ಡಿಪ್ ಮಾಡಿಬಿಟ್ಟು ಚೆನ್ನಾಗಿ ಕೋಟ್ ಆಗಬೇಕು ಮೈದಾ. ಆಮೇಲೆ ಅದನ್ನು ಸಾಣಿಸ್ಕೊಂಬಿಡೋಣ, ಎಕ್ಸ್ಟ್ರಾ ಹಿಟ್ಟೆಲ್ಲ ಜರಡಿಯಿಂದ ಹೋಗಿಬಿಡಲಿ ಅಂತ. ಜಾಸ್ತಿ ಮೈದಾ ಹಿಟ್ಟು ಅಂಟಿರಬಾರ್ದು ಇದಕ್ಕೆ, ಹಾಗಾಗಿ ಅದನ್ನು ಜರಡಿ ತಗೋತಾ ಇದ್ದೀನಿ. ಇದು ಯಾವಾಗಲೂ ಮಾಡ್ಕೊಳಕ್ಕಾಗೋದಿಲ್ಲ ನೋಡಿ, ಇದನ್ನೆಲ್ಲ ಇವಾಗ ಜರಡಿ ಮಾಡ್ಕೊಂಡಿದ್ದೀನಿ. ಇವಾಗ 1 ಬೌಲ್ ಐಸ್ ವಾಟ್ರಲ್ಲಿ ನಾವು ಮೈದಾನ ಏನು ಡಿಪ್ ಮಾಡ್ಕೊಂಡಿದ್ದೀವಲ್ಲ ಆ ಪೀಸಸ್ನ ಹೀಗೆ ಕೋಲ್ಡ್ ವಾಟ್ರಲ್ಲಿ ಡಿಪ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಉಳಿದಿರೋ ಮೈದಾ ಹಿಟ್ಟಿಂದು ಬೌಲ್ ಇದೆಯಲ್ಲ ಅದಕ್ಕೆ ಹಾಕಿ ಇನ್ನು ಚೆನ್ನಾಗಿ ಅದಕ್ಕೆ ಮತ್ತೊಂದು ರೌಂಡು ಕೋಟಿಂಗ್ ಮಾಡಬೇಕು. ಕೋಟಿಂಗ್ ಆದಮೇಲೆ ಮತ್ತೆ ಎಕ್ಸ್ಟ್ರಾ ಮೈದಾ ಹಿಟ್ಟನ್ನೆಲ್ಲ ತಗೊಂಡ್ಬಿಡೋಣ ಜರಡಿ ಮಾಡಿಕೊಂಡು. ನನ್ನ ಮಗನಿಗೆ KFC ಚಿಕನ್ ಅಂದರೆ ತುಂಬ ಇಷ್ಟ. ಸೊ ಅವನಿಗೆ ಒಂದು ಸರಿ KFC ಚಿಕನ್ ತಿಂದ್ಬಿಟ್ಟು ಹೊಟ್ಟೆ ಕೆಟ್ಟೋಗಿತ್ತು. ಅದಕ್ಕೋಸ್ಕರ ನಾನು KFCಲಿ ತಿನ್ನೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಮನೇಲೇ ಮಾಡೋಣ ಅಂಥೇಳಿ ಇದೊಂದು ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದೆಲ್ಲ ಸೆಕೆಂಡ್ ರೌಂಡಲ್ಲಿ ಮೈದಾನ ಇಟ್ಕೊಂಡಿರೋದು. ಬಾಣಲೆಗೆ ಎಣ್ಣೆ ಇಟ್ಕೊಂಡು ಅದನ್ನು ಕಾದ ನಂತರ ಇಲ್ಲಿ ಜಾಸ್ತಿ ಪೀಸಸ್ನ ಹಾಕ್ಕೊಬಾರ್ದು, ಓವರ್ ಕ್ರೌಡ್ ಮಾಡ್ಕೋಬಾರ್ದು. ಒಂದು 5ರಿಂದ 6 ಪೀಸ್ ಆಗುವಷ್ಟು ಮಾತ್ರ ಹಾಕ್ಕೊಂಡು ಬ್ಯಾಚ್ ವೈಸ್ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಟೆಂಡರ್ ಚಿಕನ್ ಆದ್ದರಿಂದ ಮತ್ತು ಬೋನ್ಲೆಸ್ ಆದ್ದರಿಂದ ಬೇಗನೆ ಕುಕ್ ಆಗುತ್ತೆ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕನೂ ಫ್ರೈ ಮಾಡ್ಕೊಳ್ಳೋಣ. ಮಾಡೋದಕ್ಕೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇದೆ, ಬಟ್ ನಾವು ಸ್ಟೋರಿಗೆ ಹೋಗಿ ಅಲ್ಲಿ ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋದಕ್ಕಿಂತ ಅಪರೂಪಕ್ಕೆ ಒಂದು ಸರಿ ಮನೇಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದು ನೋಡಿ, ಇವಾಗ ಚಿಕನ್ ಎಲ್ಲ ಬೆಂದಿದೆ. ಸೆಕೆಂಡ್ ರೌಂಡ್ ಹಾಕ್ತಾ ಇದ್ದೀನಿ ಇಲ್ಲೇ.
ಅಷ್ಟೂ ಒಂದೇ ಸರಿ ಫ್ರೈ ಮಾಡೋಕ್ಕೆ ಹೋಗಲೇಬೇಡಿ, ಇಲ್ಲ ಕ್ರಿಸ್ಪಿನೂ ಬರೋದಿಲ್ಲ, ಅದೆಲ್ಲದು ಬೇಯೋದು ಇಲ್ಲ. ಯಾಕಂದರೆ ಒಂದೊಂದು ಪೀಸ್ ಒಂದೊಂದು ಸೈಜಲ್ಲಿರೋದ್ರಿಂದ ಕೆಲವೊಂದು ಪೀಸ್ ಬೇಯದೇ ಇರ್ಬೋದು, ಕೆಲವೊಂದು ಪೀಸ್ ಬೇಗನೆ ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಇದು ನೋಡಿ ಫಸ್ಟ್ ರೌಂಡಲ್ಲಿ ಮಾಡಿಟ್ಟಿರೋದು, ಇದಕ್ಕೇ ನಾವು ಪೆರಿ ಪೆರಿ ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಟಾಸ್ ಮಾಡ್ಕೊಳ್ಳೋಣ. ಹಿಂಗೆ ಮನೆಯಲ್ಲೇ KFC ಸ್ಟೈಲ್ ಚಿಕನ್ ಪಾಪ್ಕಾರ್ನ್ ರೆಡಿಯಾಗಿರುತ್ತೆ. ನನ್ನ ಮಗ ಅಂತೂ ಫುಲ್ಲು ಖುಷಿ ಇವತ್ತು. ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.